ಹಾಯ್ ನಮಸ್ಕಾರ ಎಲ್ಲರಿಗೂ. ಜೆ ಬಿ ಟೈಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗ್ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಈ ಸ್ಲೀವ್ಸ್ನ ಲೆಂತು 10 ಇಂಚ್ಗೆ ತೊಗೊಂಡಿದ್ದೀನಿ. ಸ್ಲೀವ್ಸ್ನ ವಿಡ್ತು 9 ಇಂಚಿದೆ. ಈ ಸ್ಲೀವ್ಸ್ ಡೌನು 3 ಇಂಚಿಗೆ ಇದೆ. ಇದನ್ನು ಲೈನಿಂಗಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ನ. ಇದನ್ನು ಈ ರೀತಿ 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ 2.5 ಇಂಚಿಗೆ ಒಂದು ಪಾಯಿಂಟ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 3.5 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 3.5 ಇಂಚು, ಇಲ್ಲಿ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಇದನ್ನು ಒಂದು ಲೈನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಈ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ನಲ್ಲಿ ಕಟ್ ಮಾಡ್ಕೊಂಡಿರೋ ಸ್ಲೀವ್ಸ್ನ ಇಟ್ಟು ಇಲ್ಲಿ ಕೆಳಗಿನ ಸೈಡ್ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಈಗ ಈ ಸ್ಟಿಚ್ ಹಾಕೊಂಡಾದ ನಂತರ ಇಲ್ಲಿ ಮೇಲಿನ ಸೈಡ್ ಕಟ್ ಮಾಡ್ಕೊಂಡಿದ್ದೀವಲ್ಲ, ಈ ಸ್ಲೀವ್ಸ್ ಡಿಸೈನ್ಗೋಸ್ಕರ ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಬೇಕು. ಈಗ ಎರಡು ಸೈಡು ಸ್ಟಿಚ್ ಹಾಕ್ಕೊಂಡಾಯಿತು. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಸೈಡಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ತಿರುಗಿಸ್ಕೊಳ್ಬೇಕು. ಈ ರೀತಿ ನೀಟಾಗಿ ತಿರ್ಸ್ಕೊಂಡು ಈ ಬಾರ್ಡರ್ ಹತ್ರ ಇಲ್ಲಿ ಮತ್ತೆ ಒಂದು ಮೇಲೆ ಸ್ಟಿಚ್ನ ಹಾಕ್ಕೊಳ್ಬೇಕು. ಇಲ್ಲಿ ಸ್ಲೀವ್ಸ್ ಕೆಳಗಿನ ಸೈಡು ಬಾರ್ಡರ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡಾಯಿತು. ಇಲ್ಲಿ ಮೇಲ್ಗಡೆ ಈಗ ಇದ್ರ ಮೇಲೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಇಲ್ಲಿ ನೀಟಾಗಿ ಇದನ್ನು ಈ ರೀತಿ ಪರ್ಫೆಕ್ಟಾಗಿ ಈ ರೀತಿ ಒಂದು ಸ್ಟಿಚ್ನ ಹಾಕ್ಕೊಂಡು ಈ ಸ್ಲೀವ್ಸ್ ಮೇಲ್ಗಡೆ ಸೈಡು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಈ ರೀತಿ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೈಡ್ ಕೂಡ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಇಲ್ಲಿ ಪಫ್ ಸ್ಲೀವ್ಸ್ ಪ್ಲೇಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾನು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ನಾವು ಮೇಲ್ಗಡೆ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಲೈನಿಂಗಲ್ಲಿ, ಅದನ್ನು ಈ ರೀತಿ ಇಟ್ಕೊಂಡು 5 ಇಂಚಿಗೆ ಈ ರೀತಿ ಲೆಂತು 5 ಇಂಚಿಗೆ
ಈ ರೀತಿ ಒಂದು ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಇದರ ವಿಡ್ತು 12 ಇಂಚ್ ಇದೆ. ಈ ರೀತಿ ಇದನ್ನು 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡು ಸೈಡ್ ಮಧ್ಯದಲ್ಲಿ ಈ ರೀತಿ ಒಂದು ನ್ಯಾಚನ್ನ ಹಾಕ್ಕೊಳ್ಬೇಕು. ಈ ರೀತಿ ಮಧ್ಯದಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡಿಕೊಂಡು ಈ ಮಧ್ಯದಿಂದ ಇಲ್ಲಿ 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚು, ಇಲ್ಲಿ 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಇಂಚಿಗೆ ಹಾಕ್ಕೊಂಡಿದ್ದೀನಿ. 1 2 3 4 5 ಈ ರೀತಿ 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡು ಈ ಸೈಡ್ ಕೂಡ 2 ಇಂಚಿಗೆ ಅಲ್ಲೆಷ್ಟು ಹಾಕ್ಕೊಂಡಿದ್ದೀವಿ ನಾವು ಅಷ್ಟು ಇಲ್ಲಿ ಮತ್ತೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡು ಈ ರೀತಿ 2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕೆಳಗಿನ ಸೈಡು ಕೂಡ 2 ಇಂಚಿಗೆ ಈ ರೀತಿ ಒಂದು ಮಾರ್ಕ್ನ ಹಾಕ್ಕೊಂಡು ಈ ಮಧ್ಯದಿಂದ ಈ ರೀತಿ ಪ್ಲೇಟ್ಸ್ಗಳನ್ನ ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ಈ ರೀತಿ 2 ಪ್ಲೇಟ್ಸ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ನಾವೇನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿ ಪ್ಲೇಟ್ಸ್ನ ಮಾಡಿಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ 5 ಪ್ಲೇಟ್ಸ್ನ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಈ ಸೈಡು ಈ ರೀತಿ ತಿರ್ಗಿಸ್ಕೊಂಡು ಇಲ್ಲಿ ಮತ್ತೆ ಈಗ ಪ್ಲೇಟ್ಸ್ಗಳನ್ನ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸೈಡ್ ಪ್ಲೇಟ್ಸ್ನ ನಾನು ಸ್ಟಿಚ್ ಹಾಕ್ಕೊಂಡಾಯಿತು. ಇವಾಗ ಇನ್ನೊಂದು ಸೈಡು ಪ್ಲೇಟ್ಸ್ನ ಈಗ ಈ ರೀತಿ ಮಧ್ಯಕ್ಕೆ ಇದನ್ನು ಈ ಪ್ಲೇಟ್ಸ್ಗಳನ್ನೆಲ್ಲ ಈ ರೀತಿ ಒಂದೇ ಕಡೆ ಜೋಡಿಸಿ ಈಗ ಇದರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಫಸ್ಟ್ ಸ್ಲೀವ್ಸ್ಗೋಸ್ಕರ ಈ ರೀತಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಈ ಸೈಡಲ್ಲಿ ಈ ರೀತಿ ಇರೋದನ್ನ ಕಟ್ ಮಾಡಿಕೊಂಡು ಇವಾಗ ಇದನ್ನ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಸ್ಲೀವ್ಸ್ನ ಈ ರೀತಿ ಹಾಕ್ಕೊಂಡು ಇದ್ರ ಕೆಳಗಡೆ ಇದನ್ನು ಇಟ್ಟು ಈಗ ಕರೆಕ್ಟಾಗಿ ಇಲ್ಲಿ ಈ ರೀತಿ 3 ಇಂಚಿಗೆ ಕರೆಕ್ಟಾಗಿ ಅಳತೆ ಇಟ್ಕೊಂಡು ಈಗ ಈ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ಗೆ ಪ್ಲೇಟ್ಸ್ಗಳನ್ನ ಅಟ್ಯಾಚ್ ಮಾಡ್ಕೊಂಡಾಯಿತು. ಈ ಬ್ಯಾಕಲ್ಲಿ ಈ ರೀತಿ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇದಕ್ಕೆ ಇವಾಗ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ.
ಈ ರೀತಿ ಲೇಸ್ನ ಇಟ್ಟು ಲೇಸ್ ಹಚ್ಚಿ ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಲ್ಗಡೆ ಸೈಡು ಸ್ವಲ್ಪ ಜಾಸ್ತಿ ಬಂದಿರೋದನ್ನು ಕಟ್ ಮಾಡಿ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿ ಪಫ್ ಸ್ಲೀವ್ಸು ರೆಡಿ ಆಯಿತು. ನಾವೀಗ ಈ ಲೈನಿಂಗಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಇಟ್ಟು ನೋಡ್ಕೊಳ್ಬೋದು. ಇದು ನೋಡಿ ಒಂಚೂರು ಜಾಸ್ತಿ ಆಗಿಲ್ಲ, ನಾವೆಷ್ಟು ಕಟ್ ಮಾಡ್ಕೊಂಡಿದ್ದೋ ಅಷ್ಟಕ್ಕೇ ನೀಟಾಗಿ ಬಂದಿದೆ. ಈಗ ಸೈಡಲ್ಲಿ ಈ ರೀತಿ ಫ್ರಂಟ್ ಆರ್ಮೋಲ್ ಶೇಪ್ನ ನಾವು ಕಟ್ ಮಾಡ್ಕೊಳ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.